ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಶ್ವೇತಾ ಬಾಲಾಜಿ. ನಿಮ್ಮೆಲ್ಲರಿಗೂ ತಿಳಿದಂತೆ ವಿಷ್ಣು ಸಹಸ್ರನಾಮವನ್ನು ನಾವು ಅದರ ಅರ್ಥವನ್ನು ತಿಳಿಯುತ್ತಾ ಬರುತ್ತಿದ್ದೇವೆ ಕಥೆಗಳ ಮುಖಾಂತರ. ಇವತ್ತಿನ ದಿನ 36ನೇ ತಿರುನಾಮವಾದ ಈಶ್ವರ ಎಂಬುವ ನಾಮವನ್ನು ನಾವು ತಿಳಿದುಕೊಳ್ಳೋಣ ಒಂದು ಸಣ್ಣ ಕಥೆಯ ಮುಖಾಂತರ. ಭಗವಂತನ ಅವತಾರಗಳಲ್ಲಿ ರಾಮ ಮತ್ತು ಕೃಷ್ಣನ ಅವತಾರ ತುಂಬ ಮುಖ್ಯ. ಅದು ಅಲ್ದಿರ ತುಂಬ ಹತ್ರವಾಗಿದ್ದು ಅಲ್ವಾ. ಅವರು ಸಹ ಮಾನವರ ಥರ ಎಲ್ಲರ ಜೊತೆ ಮಿಂಗಲಾಗೋಗ್ತಾರೆ ಬೇಗನೆ. ಇದಕ್ಕೆ ನೋಡಿ ಸೌಶಲ್ಯ ಅಂದು ಕರೀತಾರೆ ದೇವ್ರನ್ನ. ಇನ್ನು ಏನಪ್ಪ ಅಂತೀರಾ, ಏನೂ ಬರದೆ ಇಲ್ಲಿಟ್ರೇಟ್ ಆಗಿರುವ ಗುಹನನ್ನು ನೀನು ನನ್ನ ತಮ್ಮ ಅಂತ ಹೇಳ್ತಾರೆ. ಅದೇ ಅಲ್ದಿರ ವಾನರರಲ್ಲಿರುವ ಸುಗ್ರೀವನ ನನ್ನ ಫ್ರೆಂಡ್ ಅಂತ ಅವರು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾರೆ. ಇದೇ ಅಲ್ವಾ ಗ್ರೇಟ್ ಅಂದರೆ. ಇದೆಲ್ಲ ಸರಿ, ರಾಮನಿಗೆ ಅವರ ಅವತಾರದಲ್ಲಿ ಒಂದು ಕೊರತೆ ಇತ್ತಂತೆ. ಏನಪ್ಪ ಅಂತ ಹೇಳ್ತೀರಾ? ಏನಪ್ಪ, ಎಲ್ಲ ಕರೆಕ್ಟಾಗೇ ಇದೆ ಅಲ್ವಾ, ಏನಿರ್ಬೋದು ಅಂತ ಅನ್ಕೊತಾ ಇದ್ದೀರಾ? ಅವ್ರಿಗೆ ಸರಿಯಾಗಿರುವ ಗುರು ಸಿಕ್ಕಲೇ ಇಲ್ವಂತೆ. ನಮಗೆ ಗೊತ್ತಿರೋ ಹಾಗೆ ಶ್ರೀರಾಮನಿಗೆ 2 ಜನ ಗುರುಗಳು. ಯಾರಪ್ಪ ಅಂತೀರಾ? ವಸಿಷ್ಠ ಮತ್ತು ವಿಶ್ವಾಮಿತ್ರ. ಈ ಗುರುಗಳಲ್ಲಿ ಏನು ಕೊರತೆ ಇತ್ತು? ವಸಿಷ್ಠರಿಗೆ ಶಕ್ತಿ ಮೊದಲಾದ 100 ಮಕ್ಕಳಿದ್ರು. ಕಾರಣಾಂತಗಳಿಂದ ಅಷ್ಟು ಮಕ್ಕಳು ಮೃತರಾದರು. ಇದರಿಂದ ವಸಿಷ್ಠರು ತುಂಬ ವ್ಯಥೆಯನ್ನು ಅನುಭವಿಸಿದ್ರು. ಈವನ್ ಸೂಸೈಡ್ ಮಾಡ್ಕೊಳ್ಳೋಕೆ ಸಹ ಹೋದ್ರಂತೆ ಗೊತ್ತಾ. ನಾವು ಯೂಶುವಲಾಗಿ ಋಷಿಗಳನ್ನು ಯಾಕೆ ಶ್ರೇಷ್ಠರು ಅಂತ ಹೇಳ್ತೀವಿ ಗೊತ್ತಾ? ಅವರು ನಮ್ಮ ಥರ ದೇಹವೇ ಆತ್ಮ ಅಂತ ಅಂದ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತು ದೇಹವೇ ಬೇರೆ ಆತ್ಮವೇ ಬೇರೆ ಅಂತ. ದೇಹ ಅಶಾಶ್ವತ, ಅದೇ ಆತ್ಮ ಅಂದರೆ ಚಿರಾಯು. ಪ್ರತಿಯೊಂದು ಜೀವಾತ್ಮಕ್ಕೂ ತಮ್ಮ ಕರ್ಮದ ಅನುಸಾರವಾಗಿ ಅದರ ತಕ್ಕಂತೆ ಶರೀರವೂ ಸಿಗತ್ತೆ. ತುಂಬ ಪಾಪ ಮಾಡಿದ್ದೀರಾ ಅಂದರೆ ಅಚರ ಎಂಬುವ ದೇಹ ಸಿಗತ್ತೆ. ಅಂದರೆ ಅದಕ್ಕೆ ಜ್ಞಾನನೇ ಇರುವುದಿಲ್ಲ. ಆ ಥರ ಲೈಕ್ ಅಂದರೆ ಚೇರು, ಬೆಂಚು, ಮರ, ಗಿಡಗಳು ಆ ಥರ. ಕಡಿಮೆ ಪಾಪವನ್ನು ಮಾಡಿದರೆ ನಿಮಗೆ ಹುಲಿ, ಸಿಂಹ ಆ ಥರ ಒಂದು ಶರೀರ ಸಿಗತ್ತೆ. ಋಷಿಗಳಿಗೆ ಚೆನ್ನಾಗಿ ಗೊತ್ತು ಕರ್ಮಗಳ ಅನುಸಾರವಾಗಿ ಅವರ ಮಕ್ಕಳು, ಅವರ ಹೆಂಡತಿ, ರಿಲೇಟಿವ್ಸು, ಈವನ್ ಹುಟ್ಟು ಸಾವು ಎಲ್ಲವೂ ಸಹಜ ಅಂತ. ಆದರೂ ಇದನ್ನು ನೋಡಿ ಆ ಒಂದು ಋಷಿಮುನಿ ಅವರು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ರಲ್ವಾ, ಇದನ್ನು ನೋಡಿ ತುಂಬ ಜಿಗುಪ್ಸೆ ಆಯ್ತಂತೆ ರಾಮನಿಗೆ. ಈಗ ಸೆಕೆಂಡ್ ಗುರುಗಳಾಗಿರುವ ವಿಶ್ವಾಮಿತ್ರ ಕಡೆಗೆ ಬರೋಣ. ಮೇನಕೆಯ ಸೌಂದರ್ಯಕ್ಕೆ ತುತ್ತಾದರು. ಕೋಪಕ್ಕೆ ವಶವಾಗಿ ರಂಬೆಗೆ ಶಾಪ ಕೊಟ್ಟರು. ಆತ್ಮದ ಉಜ್ಜೀವನಕ್ಕಾಗಿ ನೋಡದೆ ಆ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು. ಅಂದರೆ ಹೀಗೆ ಕಾಮ, ಕ್ರೋಧ, ಮೋಹ, ಲೋಭ, ಮದ ಮಾತ್ಸರ್ಯಕ್ಕೆ ವಶವಾದರು. ಇದನ್ನೆಲ್ಲ ನೋಡಿ ರಾಮ ಇವರೇ ನನ್ನ ಟೀಚರ್ಸ್ ಅಂತ ಅವರು ಬೇಜಾರ್ಪಟ್ರಂತೆ. ಇನ್ನು ಕೃಷ್ಣಾವತಾರದಲ್ಲಿ ಒಳ್ಳೆ ಗುರುಗಳು ಸಿಕ್ಕಿದ್ರಾ ಅಂತ ನೋಡೋಣ ಬನ್ನಿ. ಕಂಸವಧೆ ಆದಮೇಲೆ ಕುಲಗುರುಗಳಾದ ಗರ್ಗಾಚಾರ್ಯರು ಬಲರಾಮನಿಗೂ ಮತ್ತು ಕೃಷ್ಣನಿಗೂ ಉಪನಯನಾದಿ ಸಂಸ್ಕಾರಗಳನ್ನು ಯಥಾವಿಧಿಯಾಗಿ ಮಾಡಿದ್ರು. ಶ್ರೀಕೃಷ್ಣ ಸರ್ವಜ್ಞ, ಎಲ್ಲ ವಿದ್ಯೆಗಳಿಗೂ ತಾನೇ ಉತ್ಪತ್ತಿಸ್ತಾನ. ಆದರೆ ಲೋಕ ನಟನೆಗಾಗಿ ಆವಂತಿ ನಗರ ಅಂದರೆ ಈಗಿನ ಉಜ್ಜಯಿನಿ ನಗರಕ್ಕೆ ಹೋಗಿ ಸಂದೀಪಿನಿ ಎಂಬ ಗುರುಗಳ ಹತ್ತಿರ ಶಿಷ್ಯರಾಗಿ ಸೇರಿಕೊಂಡ್ರು. ಇವರ ಜೊತೆ ಬಲರಾಮರು ಸಹ ಇದ್ದರು. ಮತ್ತು ಆ ಒಂದು ಗುರುಗಳು ಹೇಳಿದಾಗೆಲ್ಲ ಮಾಡಿದ್ರು, ಎಲ್ಲವನ್ನು ಕಲ್ತ್ಕೊಂಡ್ರು. ಅವರನ್ನೇ ದೇವರು ಅಂತ ಅಂದ್ಕೊಂಡು ಗೌರವಿಸಿದ್ರು. ಭಗವಂತ ಇದೆಲ್ಲ ಮಾಡೋದು ನಮಗೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಇರೋಕ್ಕೆ ಹೀಗೆ ಮಾಡ್ತಾರೆ. ಉಪನಿಷತ್ತುಗಳೊಡನೆ ಸಮಸ್ತ ವೇದ, ವೇದಾಂಗ, ಮಂತ್ರರಹಸ್ಯ, ಧನುರ್ವೇದ, ಮನ್ವಾದಿ, ಧರ್ಮ, ಶಾಸ್ತ್ರಗಳು, ಮೀಮಾಂಸೆ, ಸಂಧಿ ವಿಗ್ರಹ ಮೊದಲಾದ 6 ಬಗೆಯ ರಾಜನೀತಿ ಎಲ್ಲವನ್ನೂ ಕಲಿತರು. ಅದು ಅಲ್ಲದೆ 64 ದಿನಗಳಲ್ಲಿ 64 ಕಲೆಗಳ ಅನುಷ್ಠಾನ ನಿಯಮಗಳನ್ನು ಸಹ ಕಲಿತರು. ಇವರ ಯಶಸ್ಸನ್ನು ನೋಡಿ ಸಂದೀಪಿನಿ ಗುರುಗಳಿಗೆ ತುಂಬ ಸಂತೋಷವಾಯಿತು. ಇನ್ನೇನು ಮನೆಗೆ ರಿಟರ್ನ್ ಆಗೋ ಸಮಯ. ಅದಕ್ಕೆ ಇವರಿಬ್ಬರು ಹೋಗಿ, ಅಂದರೆ ಶಿಷ್ಯರು ಹೋಗಿ ಗುರುದಕ್ಷಿಣೆ ಏನು ಬೇಕು ಅಂತ ತುಂಬ ವಿನಯದಿಂದ ಕೇಳಿದ್ರು ಗುರುಗಳನ್ನು. ಗುರುಗಳು ಇವರ ಅದ್ಭುತ ಮಹಿಮೆ ಮತ್ತು ಅಮಾನುಷ ಚರಿತ್ರೆ ನೋಡಿ ಯಾರೋ ಇವರು ದೇವರ ಪುರುಷರಾಗಿರಬೇಕು, ಇವರು ಸಾಮಾನ್ಯ ಬಾಲಕರಲ್ಲ ಅಂತ ಯೋಚಿಸಿದ್ರು.
ತನ್ನ ಪತ್ನಿಯೊಡನೆ ಏನು ಗುರುದಕ್ಷಿಣೆ ತಗೋಬೇಕು ಅಂತ ಯೋಚಿಸಿದ್ರು, ಡಿಸ್ಕಸ್ ಮಾಡಿದ್ರು. ನಿಮ್ಮ ಶಿಷ್ಯ ಏನು ಸಾಧಾರಣವಾದ ಶಿಷ್ಯ ಅಂದ್ಕೊಂಡೇನ್ರಿ? ಏನೋ ಅವತಾರ ಪುರುಷನೇ ಆಗಿರಬೇಕು. ನಿಮಗೆ ನೆನಪಿದೆಯಾ ನಮ್ಮ ಮಗನ ಹೇಗೆ ಕಲ್ಕೊಂಡ್ವಿ? ಪ್ರಭಾಸ ಕ್ಷೇತ್ರದಲ್ಲಿ, ಸಮುದ್ರ ತೀರದಲ್ಲಿ ಆ ಒಂದು ತಿಮಿಂಗಳ ಹೇಗೆ ನಮ್ಮ ಮಗುವನ್ನು ಎಳ್ಕೊಂಡೊಟ್ಟೋಯ್ತು ಅಂತ. ಅದೇ ನನ್ನನ್ನು ಪೀಡಿಸ್ತಾ ಇದೆ ಇದುವರೆಗೂ. ಇದೇ ಸರಿಯಾದ ಸಮಯ ಅನ್ಸತ್ತೆ. ನಮ್ಮ ಮಗನ ಏನಾದರೂ ಅವರು ಬದುಕಿಸ್ಕೊಟ್ಬಿಟ್ರೆ ತಾಯಿ ಕರುಳು ತಣಿಯುತ್ತೆ. ಹೀಗೆ ಹೇಳಿದ್ದೇ ತಡ ಗುರುಗಳು ಏನನ್ನೂ ಯೋಚನೆ ಮಾಡದೆ ಅಸಾಧ್ಯವಾಗಿರುವ ಈ ಥರ ಒಂದು ಗುರುದಕ್ಷಿಣೆಯನ್ನು ಕೊಡ್ತೀಯಾ ಅಂತ ಕೃಷ್ಣನ ಕೇಳಿಬಿಟ್ರು. ಅಂದರೆ ಸತ್ತವರನ್ನು ಬದುಕಿಸುವ ದಕ್ಷಿಣೆ. ಇದಕ್ಕೆ ಕೃಷ್ಣ ಭರವಸೆನೂ ಕೊಟ್ಬಿಟ್ಟ. ಡೋಂಟ್ ವರಿ, ನಾನು ನಿಮ್ಮ ಮಗನ ಕರ್ಕೊಂಡೇ ಬರ್ತೀನಿ ಅಂತ ಪ್ರಾಮಿಸ್ ಸಹ ಮಾಡಿಬಿಟ್ರು. ರಥ ಏರಿ ಪ್ರಭಾಸ ಕ್ಷೇತ್ರಕ್ಕೆ ಬಂದರು. ಸಮುದ್ರ ರಾಜಕ್ಕೆ ಪ್ರಶ್ನೆ ಮಾಡಿದ್ರು, ಓ ಸಿಂಧು ರಾಜ, ನಿಮ್ಮ ಹಳೆಗಳು ನುಂಗುಬಿಟ್ಟ ನನ್ನ ಗುರುಗಳ ಮಗನನ್ನು ವಾಪಸ್ ಕೊಡು ಅಂತ ಕೇಳ್ತಾರೆ. ಅದಕ್ಕೆ, ಓ ಕೃಷ್ಣ, ನಾನು ನಿಮ್ಮ ಗುರುಗಳ ಮಗನನ್ನು ನುಂಗಿಲ್ಲ. ನಮ್ಮಲ್ಲಿ ಒಬ್ಬ ರಾಕ್ಷಸನಿದ್ದಾನೆ ಪಾಂಚಜನ್ಯ ಅಂತ. ಮೋಸ್ಟ್ಲಿ ಅವನೇನಾದರೂ ನಿಮ್ಮ ಬಾಲಕನನ್ನು ಅಪಹರಿಸಬಹುದು ಅಂತ ಅನ್ಸತ್ತೆ. ಒಂದ್ಸರಿ ಕೇಳಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಆ ರಾಕ್ಷಸನಲ್ಲಿ ಪಾಂಚಜನ್ಯ ಎಂಬ ಶಂಕೆ ಸಿಕ್ತು ಹೊತ್ತು ಆ ಬಾಲಕ ಮಾತ್ರ ಸಿಗಲಿಲ್ಲ. ಇದಾದ ಮೇಲೆ ಡೈರೆಕ್ಟಾಗಿ ಕೃಷ್ಣ ಯಮನ್ ಲೋಕಕ್ಕೆ ಹೋದ. ಅಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಈ ಪಾಂಚಜನ್ಯದಿಂದ ಜೋರಾಗಿ ಆ ಒಂದು ಶಂಖನಾದವನ್ನು ಮಾಡಿದ. ಆ ಯಮರಾಜರು ಭಯ ಭಕ್ತಿಯಿಂದ ಏನಪ್ಪ ಇದು ಸೌಂಡು ಅಂತ ಓಡಿ ಆ ಒಂದು ಜಾಗಕ್ಕೆ ಬಂದರು. ಕೃಷ್ಣನನ್ನು ನೋಡಿ ಆಶ್ಚರ್ಯದಿಂದ ಕೃಷ್ಣನನ್ನು ಸತ್ಕರಿಸಿದ್ದ, ಪೂಜಿಸ್ದ. ಹೇ ಗೋವಿಂದ, ಶ್ರೀಕೃಷ್ಣ ಲೀಲಾ ಮಾನುಷ ವಿಗ್ರಹ ಧರಿಸಿರುವ ಮಹಾವಿಷ್ಣು, ನೀನು ಈ ದಾಸನನ್ನು ಅನುಗ್ರಹಿಸೋಕ್ಕೋಸ್ಕರ ಬಂದ್ಯಾಪ್ಪ, ನಿನಗೆ ಹೇಗೆ ಉಪಚಾರ ಮಾಡಲಿ ತಂದೆ ಅಂತ ವಿನಯದಿಂದ ಕೇಳಿದ್ರು ಅಲ್ಲಿರುವ ಯಮರಾಜ. ಓ ಯಮರಾಜ, ನಿನ್ನ ದೂತರು ನನ್ನ ಗುರುಪುತ್ರನನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಆಯುಷ್ ಮುಗ್ದಿದೆ ಅಂತ ನನಗೆ ಗೊತ್ತು. ಅವನ ಕರ್ಮದ ಪ್ರಕಾರ ಅವನನ್ನು ಇಲ್ಲಿ ಕರ್ಕೊಬಂದಿದೆಯಾ ಅಂತಲೂ ಗೊತ್ತು. ಆದರೆ ನಾನು ಈಗ ನಿನ್ನನ್ನು ಕಮೆಂಟ್ ಮಾಡ್ತಾ ಇದ್ದೀನಿ, ನನಗೆ ಗುರುಪುತ್ರನನ್ನು ಒಪ್ಪಿಸು ಅಂತ ಹೇಳ್ತಾರೆ. ಯಮಲೋಕಕ್ಕೊಂದ್ಸರ ಹೋದರೆ ಯಾರೂ ವಾಪಸ್ ಬರೋಕ್ಕಾಗೋದಿಲ್ಲ. ಆದರೆ ಈ ಜಗವೆಲ್ಲ ಭಗವಂತದ್ದು, ಅವರೇ ಬಾಸ್. ಅವರ ಹೇಳ್ದಾಗೆ ನಾವೆಲ್ಲರೂ ನಡ್ಕೋಬೇಕು. ಕೃಷ್ಣನ ಆಜ್ಞೆ ಕೇಳಿ ಅವರೂ ಸಹ ತಲೆಬಾಗಿ ನಾನು ನಿಮಗೆ ಒಪ್ಪಿಸ್ತೀನಿ ಅಂತ ಒಪ್ಪಿಸಿದ್ರು. ಈಗ ಬಲರಾಮ ಮತ್ತು ಕೃಷ್ಣ ಇಬ್ಬರು ಆವಂತಿ ನಗರಕ್ಕೆ ವಾಪಸ್ ಬಂದು ಆ ಗುರು ದಕ್ಷಿಣೆಯನ್ನು ಒಪ್ಪಿಸಿ ಗುರುಗಳಾದ ಸಾಂದೀಪಿನಿ ಮತ್ತು ಅವರ ಪತ್ನಿಯನ್ನು ಸಂತೋಷಪಡಿಸಿದ್ರು. ಸಾಂದೀಪಿನಿ ಗುರುಗಳಿಗೆ ಈಗ ಕೃಷ್ಣನ ಅದ್ಭುತವಾದ ಶಕ್ತಿ ಗೊತ್ತಾಯಿತು. ಅವರ ಮಹತ್ವನೂ ತಿಳಿತು. ಕೃಷ್ಣನೇ ಮುಕ್ತಿ ಕೊಡಿಸುವ ಪರಮ ಪುರುಷ ಅಂತಲೂ ಗೊತ್ತಾಯಿತು. ಆದರೆ ಭಗವಂತ ಪ್ರಸನ್ನನಾಗಿರುವಾಗ ಅವನ ಹತ್ತಿರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಮೋಕ್ಷವೇ ಉತ್ತಮವಾದ ಫಲ ಅಂತ ತಿಳಿದಿರುವ ಸನ್ಯಾಸಿಗಳೇ ಮುತ್ರನ ವ್ಯಾಮೋಹಕ್ಕೆ ಮತ್ತೆ ಈ ಸಂಸಾರವೆಂಬ ಚಕ್ರದಲ್ಲಿ ಸಿಲುಕಿಸಿರುವ ಈ ಪುತ್ರನನ್ನೇ ಮತ್ತೆ ಕೇಳಿದ್ರು. ಏನು ಆಶ್ಚರ್ಯ ಅಲ್ವಾ? ಈ ಭಗವಂತನ ಲೀಲೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲ. ಹಾಗೆ ರಾಮ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ ಸರಿಯಾದ ಗುರುಗಳೇ ಸಿಕ್ಕಲಿಲ್ಲ. ಅದಕ್ಕೆ ಭಗವಂತನಿಗೆ ತುಂಬ ಕೊರತೆ ಆಯಿತು. ಆ ಕೊರತೆ ಕಲಿಯುಗದಲ್ಲಿ ನೀಗಿತು. ಅದು ಹೇಗೆ ಎಂಬುದನ್ನು ನಾವು ಮುಂದಿನ ಒಂದಾನೊಂದು ತಿರುನಾಮಗಳಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ತನ್ನ ಅವತಾರಗಳ ವಿವಿಧ ಘಟ್ಟಗಳಲ್ಲಿ ಅಷ್ಟದಿಕ್ಪಾಲಕರಿಗೂ ತನ್ನ ಪ್ರತಾಪವನ್ನು ತೋರಿಸಿ ಅವರಿಗೆಲ್ಲ ತಾನೇ ಸ್ವಾಮಿ ಎಂಬುವ ಹಾಗೆ ನಿರೂಪಿಸಿದ್ದಾರೆ. ಈ ಇನ್ಸಿಡೆಂಟಲ್ಲಿ ಯಮನನ್ನು ನಿಯಮಿಸಿದ. ಸಾಂದೀಪಿನಿ ಗುರುಗಳ ಮಗುವನ್ನು ಆ ಯಮಲೋಕದಿಂದ ತಂದುಕೊಟ್ಟ. ಈ ಒಂದು ಚರಿತೆಯನ್ನು ತಿರುಮಂಗೈಯಾಳ್ವಾರ್ ತುಂಬ ಅದ್ಭುತವಾಗಿ ಒಂದು ಹಾಡಿನ ಮುಖಾಂತರ ಈ ಒಂದು ಘಟ್ಟವನ್ನು ಬಹು ಸುಂದರವಾಗಿ ಹೇಳಿದ್ದಾರೆ. ಯಾರಾದರೂ ಸತ್ತವರನ್ನು ಮತ್ತೆ ಬದುಕಿಸಲು ಸಾಧ್ಯವೇ? ಆದರೆ ಕೃಷ್ಣ ಈ ಪವಾಡವನ್ನು ಮಾಡಿದ. ಯಾಕಂದರೆ ಅವರು ಈಶ್ವರ. ಈಶ್ವರ ಅಂದರೆ ಎಲ್ಲರನ್ನು ಕಮಾಂಡ್ ಮಾಡೋದು ಅಂತ ಅರ್ಥ. ಎಲ್ಲರನ್ನು ಆಡುವ ಶಕ್ತಿ ಯಾರಿಗಿದೆಯೋ ಅವರನ್ನೇ ಈಶ್ವರ ಎಂದು ಕರೆಯುತ್ತೇವೆ.
ಹೀಗೆ ಈಶ್ವರನಾಗಿರುವ ಕೃಷ್ಣ ಯಾರನ್ನು ಬೇಕಾದರೂ ಆರ್ಡರ್ ಮಾಡ್ಬೋದು. ಯಮಲೋಕಕ್ಕೆ ಹೋಗಿ ಯಮನನ್ನೇ ಕಮಾಂಡ್ ಮಾಡಿ ಗುರುಗಳ ಮಗನನ್ನು ಮತ್ತೆ ಪಡ್ಕೊಬಂದರು. ಭಗವಂತ ಎಲ್ಲರನ್ನೂ ಡಿಮ್ಯಾಂಡ್ ಮಾಡಿ ಕಮಾಂಡ್ ಮಾಡುವ ಪವರ್ ಇರುವವರು. ಹೀಗೆ ಆ ವೈಕುಂಠದಲ್ಲಿ ಹೇಗೆ ಭಗವಂತ ಅಸಾಧಾರಣ ಪವರ್ಗಳನ್ನು ಹೊಂದಿದ್ದಾರೋ ಅದೇ ಥರ ಅವರು ಅವತಾರವನ್ನು ಎತ್ತಿದಾಗಲೂ ಅದೇ ಥರ ಪರಿಪೂರ್ಣವಾಗಿ ಎಲ್ಲ ಪವರ್ಸನ್ನು ಕಮಾಂಡ್ ಮಾಡುವ ಶಕ್ತಿ ಇರುತ್ತದೆ. ಹೀಗೆ ಎಲ್ಲವನ್ನು ಆಳುವುದರಿಂದ ನಾವು ಈಶ್ವರ ಎಂದು ಕರೆಯಲ್ಪಡುತ್ತಾರೆ. ಇದೇ ಥರ ನಾವು ಯಾವಾಗಲೂ ಈಶ್ವರಾಯ ನಮಃ ಎಂದು ಜಪ ಮಾಡುತ್ತಿದ್ದರೆ ಈ ಒಂದು ಮ್ಯಾನೇಜ್ಮೆಂಟ್ ಫೀಲ್ಡ್ನಲ್ಲಿ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡುವ ಕೆಪಾಸಿಟಿ ಬರುವ ಹಾಗೆ ಅವರು ಅನುಗ್ರಹಿಸುತ್ತಾರೆ. ಜನಗಳನ್ನು ಮುಂದೆ ನಡೆಸುವ ಒಳ್ಳೆ ಲೀಡರ್ ಕೆಪಾಸಿಟಿ ಸಹ ಕೊಡ್ತಾರೆ. ಹೀಗೆ ತಿಳಿದೆ ಈಶ್ವರ ಅಂದರೆ ಏನು ಅಂತ. ಅದೇ ಥರ ನಮ್ಮ ಶರೀರಕ್ಕೂ ಭಗವಂತನ ಶರೀರಕ್ಕೂ ಏನಪ್ಪ ವ್ಯತ್ಯಾಸ ಎಂಬುದನ್ನು ಮುಂದೆ ಬರುವ 37ನೇ ತಿರುನಾಮವಾದ ಸ್ವಯಂಭೂ ಎಂಬುವ ನಾಮದಲ್ಲಿ ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.